ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ರಾಮನ ಉಂಡಿ ಕದ್ದ ಬಿಜೆಪಿ ಸರ್ಕಾರಕ್ಕೆ ರಾಮನ ಉಂಡಿ ಕದ್ದ ಬಿಜೆಪಿ ಸರ್ಕಾರಕ್ಕೆ ರಾಮನ ಉಂಡಿ ಕದ್ದ ಆರ್ಎಸ್ಎಸ್ಗೆ ರಾಮನ ಉಂಡಿ ಕದ್ದ ಆರ್ಎಸ್ಎಸ್ಗೆ ರಾಮನ ಉಂಡಿ ಕದ್ದ ಆರ್ಎಸ್ಎಸ್ಗೆ ಚೌಕಿದಾರ್ 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 ರಾಮನ ಉಂಡಿ ಕದ್ದ ಆರ್ಎಸ್ಎಸ್ಗೆ ರಾಮನ ಉಂಡಿ ಕದ್ದ ಆರ್ಎಸ್ಎಸ್ಗೆ ಬಂದಿಸಿ 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 ನಮ್ಮ ಬಳ್ಳಾರಿ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಹಾಗೂ ಇಲ್ಲಿನ ಡಿಸಿಸಿ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇವತ್ತಿನ ದಿವಸ ನಾವು ಈ ಒಂದು ಪ್ರತಿಭಟನಾ ಪಂಜಿನ ಮೆರವಣಿಗೆ ಪ್ರತಿಭಟನೆಯನ್ನ ನಾವು ಕೈಗೊಂಡಿದ್ದೇವೆ. ನಮ್ಮ ಮಾನ್ಯ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ರವರಿದ್ದಾರೆ, ಮೂಡ ಅಧ್ಯಕ್ಷರಿದ್ದಾರೆ, ಹಾಗೆ ನಮ್ಮ ಮುಂಡಂಗಿ ನಾಗರಾಜ್ ಸರ್ ಇದ್ದಾರೆ ಅಧ್ಯಕ್ಷರು, ನಮ್ಮ ಪ್ರಚಾರ ಸಮಿತಿ ಬಳ್ಳಾರಿ ರೂರಲ್, ಹಾಗೆ ನಮ್ಮ ಈರಣ್ಗೌಡ ಈ ನಗರ ಪ್ರದೇಶದ ನಮ್ಮ ಪ್ರಚಾರ ಸಮಿತಿಯ ಬಳ್ಳಾರಿ ಅಧ್ಯಕ್ಷರಿದ್ದಾರೆ. ಇವತ್ತಿನ ದಿವಸ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಮಾನ್ಯ ಪ್ರಧಾನಿಗಳು ಬಹಳ ಮೌನವನ್ನ ವಹಿಸಿದ್ದಾರೆ. ಯಾಕಂದ್ರೆ ಅವರು ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಮಾತಾಡ್ತಾರೆ, ಯಾವ್ದೋ ನಮ್ಮ ಕರ್ನಾಟಕದಿಂದ ಸ್ಕೂಲ್ ಮಕ್ಕಳು ಓದು ಕೂಡ ಮಾತಾಡ್ತಾರೆ. ಆದ್ರೆ ಇವತ್ತಿನ ದಿವಸ ಶ್ರೀರಾಮ, ತಮ್ಗೆಲ್ಲ ಗೊತ್ತಿದೆ, ಶ್ರೀರಾಮ ನಮ್ಮ ಈ ದೇಶದ ತುಂಬಾ ಒಂದು ನಂಬಿಕೆ, ಒಂದು ಅಸ್ಮಿತೆ. ಶ್ರೀರಾಮ ಅಂದ್ರೆ ಅಷ್ಟು ಎಲ್ಲಾ ಹಿಂದೂಗಳು ಹಾಗೂ ಎಲ್ಲಾರ್ಗೂ ಒಂದು ನಮ್ಗೆ ಒಳ್ಳೆಯ ಒಂದು ಭಾವನೆ ಇದೆ. ಅವರನ್ನ ನಾವೆಲ್ಲ ಗೌರವಿಸ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ನಮಗೆ ರಾಮನ ಬಗ್ಗೆ ಬಹಳಷ್ಟು ನಮಗೆ ಗೌರವ ಇದೆ, ಅಭಿಮಾನ ಇದೆ. ರಾಮ ಮಂದಿರದಲ್ಲಿ ಎಲ್ಲಾ ಸಾಮಾನ್ಯ ಜನರು ಕೂಡ ಅದನ್ನ ದುಡ್ಡನ್ನ ಹಾಕಿ ಹಣವನ್ನ ಸಂಗ್ರಹ ಮಾಡಿ ಸಾವಿರಾರು ಕೋಟಿ ಸಂಗ್ರಹವನ್ನ ಮಾಡಿ ಆ ಒಂದು ದೇವಾಲಯ ಆಗಿದೆ. ಇವತ್ತಿನ ದಿವಸ ಏನು ಆ ದೇವಾಲಯದಲ್ಲಿ ಕಳ್ಳತನ ಆಗಿದೆ, ನಿಜವಾಗ್ಲೂ ನಮ್ಮ ಇಡೀ ಭಾರತೀಯ ಸಂಸ್ಕೃತಿಗೆ, ಭಾರತೀಯರಿಗೆ, ನಮ್ಮ ಎಲ್ಲಾ ಹಿಂದೂಗಳಿಗೆ, ನಮ್ಮ ಎಲ್ಲಾ ಜನಾಂಗದವರಿಗೂ ಕೂಡ ಇದು ನಿಜವಾಗ್ಲೂ ಒಂದು ದೊಡ್ಡ ಕಳಂಕ ಬಂದಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಅಲ್ಲಿಂದ ಇರ್ತಕ್ಕಂಥ ಟ್ರಸ್ಟ್ ತಾವೇ ನೋಡ್ಬೋದು, ಟ್ರಸ್ಟ್ ನ ಯಾವುದೇ ಪದಾಧಿಕಾರಿಗಳನ್ನ ಇವರು ಬಂಧಿಸಿಲ್ಲ, ಬರೀ ಕೆಲಸ ಮಾಡ್ತಕ್ಕಂಥವ್ರನ್ನ ಬಂಧಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನು ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ, ಒಂದು ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಆಗ್ಬೇಕು. ಬೇಕಾದ್ರೆ ಅವ್ರ ಜೊತೆಯಲ್ಲಿ ಸಿಬಿಐ ಇಡಿ ಕೂಡ ಇರಲಿ, ಆದ್ರೆ ಸುಪ್ರೀಂ ಕೋರ್ಟ್ ನ ಒಬ್ಬ ಸಿಟ್ಟಿಂಗ್ ಜಡ್ಜ್ ಯಾರು ನ್ಯಾಯಾಧೀಶರಿದ್ದಾರೆ ಅವ್ರ ಮುಖಾಂತರ ನ್ಯಾಯಾಂಗ ತನಿಖೆಯನ್ನ ಆಗ್ಬೇಕು. ಹಾಗೂ ಆ ಟ್ರಸ್ಟ್ ನ ಕಂಪ್ಲೀಟ್ ಮಾರ್ಪಾಡು ಮಾಡ್ಬೇಕು. ಆ ಟ್ರಸ್ಟ್ ಇರ್ತಕ್ಕಂಥ ಯಾರು ಸೆಕ್ರೆಟರಿ ಇದ್ರು ಚಂಪಕ್ ರಾಯ್ ಏನವರು, ಅವರನ್ನ ನಾವು ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ಅದನ್ನ ಮೂಗಿನ ಅಡಿಯಲ್ಲೇ ಎಲ್ಲ ನಡೆದಿರ್ತಕ್ಕಂಥದ್ದು, ಅದನ್ನ ಮುಚ್ಚಿಡ್ಲಿಕ್ಕೆ ಮೋದಿ ಅವರು ಇದು ಮಾಡ್ತಿದ್ದಾರೆ. ಇವತ್ತು ರಾಮ ಮಂದಿರದ ಟ್ರಸ್ಟ್ ಅನ್ನ ರಚನೆ ಮಾಡಿರ್ತಕ್ಕಂಥದ್ದೇ ಮೋದಿಯವರು ಕೂಡ ಇದರಲ್ಲಿ ಜವಾಬ್ದಾರಿ ಇದ್ದಾರೆ. ಹಾಗಾಗಿ ಮೋದಿ ಅವ್ರಿಗೆ ನಾವು ಎಲ್ಲರೂ ಕೇಳ್ಕೊಳ್ಳೋದಷ್ಟೇ, ಅವ್ರಿಗೆ ನಿಜವಾಗ್ಲೂ ಸ್ವಾಭಿಮಾನ ಇದೆ, ಅವರು ರಾಜೀನಾಮೆ ಆಗಿ ಕೊಡ್ಬೇಕು, ಆ ಚಂಪಕ್ ರಾಯ್ನನ್ನ ಕೂಡಲೇ ಬಂಧಿಸಬೇಕು, ಮತ್ತೆ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಇಡೀ ರಾಷ್ಟ್ರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ರಾಮ ಅಂದ್ರೆ ನಾನೇ, ಮಂದಿರ ಅಂದ್ರೆ ನಾನೇ ಅಂತ ಏನು ಘಂಟಾಘೋಷವಾಗಿ ಹೇಳ್ತಿದ್ರು, ಇಡೀ ಜನನ್ನ ಏನ್ ನಂಬಿಸಿದ್ರು, ರಾಮ ಮಂದಿರ ನಾನು ಹಿಂದುತ್ವ ನಾನೊಬ್ಬನೇ ಹಿಂದುತ್ವ, ಈ ಪ್ರಪಂಚದಲ್ಲಿ ಯಾರು ಇಲ್ಲ ಹಿಂದುತ್ವ ಅಂತೇಳಿ ಏನ್ ನಂಬಿಸಿದ್ರು. ಈ ರೀತಿಯಲ್ಲಿ ಮಾಡ್ತಾರೆ ಮೋಸ ಅಂತ ಜನರಿಗೆ ಯಾರು ನಂಬಿಸಿಲ್ಲ. ಈ ರೀತಿಯಲ್ಲಿ ಮೋಸ ಮಾಡಿ ನೋಡಿ ಹಿಂದುತ್ವದಲ್ಲೇ ಕಳ್ತನ ಮಾಡ್ತಾರೆ. ಇದೆಂತ ರಾಜ್ಯ ಸ್ವಾಮಿ, ಇದೆಂತ ರಾಷ್ಟ್ರವನ್ನು ನಡೆಸ್ತಾರೆ ಮೋದಿ ಅವರು. ಫಸ್ಟ್ ನಾವು ಆ ಮಂತ್ರಿಗಳ ರಾಜೀನಾಮೆ ಕೊಡುವಂತ ನಾವೇನ್ ಹೇಳ್ತೀವಿ, ರಾಜೀನಾಮೆ ಮಂತ್ರಿ ಕೊಡೋದಲ್ಲ. ನರೇಂದ್ರ ಮೋದಿ ಅವರೇ ತಾವು 4 ದಿವಸ ಕೂತ್ಕೊಂಡಲ್ಲಿ ಪೂಜೆ ಮಾಡಿದ್ರಲ್ಲ, ಆ ರಾಮನಿಗೆ ದ್ರೋಹ ಮಾಡಿದ್ರಲ್ಲ, ಉಂಡಿ ಕಳ್ತನ ಏನ್ ಮಾಡಿದ್ರಿ, ತಾವು ರಾಜೀನಾಮೆ ಕೊಡ್ಬೇಕು. ತಕ್ಷಣ ಆ ಕಮಿಟಿನ ತೆಗೆದಾಕ್ಬೇಕು. ಆ ಕಮಿಟಿನ ತೆಗೆದಾಕಿ ಆ ನ್ಯಾಯಾಂಗ ತನಿಖೆ ಆಗ್ಬೇಕು. ನಾವು ಸಿಬಿಐ ಮೇಲೆ ಯಾವುದೇ ನಂಬಿಕೆ ಇಲ್ಲ ನಮ್ಗೆ. ಸಿಬಿಐ ಅವ್ರಗ ಏನಂತ ಕೇಳ ಅಂತ ಸಿಬಿಐ ಅದು, ಆ ಸಿಬಿಐ ನಾವು ನಂಬೋದಿಲ್ಲ. ನ್ಯಾಯಾಂಗ ತನಿಖೆ ಆಗ್ಬೇಕು, ಹಾಗೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು. ಅರೆಸ್ಟ್ ಮಾಡೋವರೆಗೂ ಕೂಡ ನಾವು ಹೋರಾಟ ಹಿಂಗೆ ಇರ್ತದೆ. ನಾವು ಯಾವುದೇ ರೀತಿಯಲ್ಲಿ ಹಿಂದೆ ಸರಿದಿಲ್ಲ. ನಾವು ಹಿಂದುತ್ವನ ಕಾಪಾಡಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ನಾವೆಲ್ಲ ಹಿಂದೂಗಳು, ಅವರೊಬ್ಬರೇ ಹಿಂದೂ ಅಲ್ಲ, ನಾವೆಲ್ಲ ಹಿಂದುತ್ವನ, ನಾವೆಲ್ಲ ದೇವ್ರ ಭಕ್ತರು, ರಾಮ ಭಕ್ತರು, ನಾವೆಲ್ಲ ಭಕ್ತರೇ ಸ್ವಾಮಿ. ರಾಮ ಭಕ್ತರ ಹೆಸರು ಹೇಳ್ಕೊಂಡು 2-3 ಸಾರಿ ನೀವೇನು ಅಧಿಕಾರಕ್ಕೆ ಬಂದಲ್ಲ, ಇದೆಲ್ಲ ಮೋಸ ಮಾಡಿದ್ಯಾ ನೀನು, ಪಬ್ಲಿಕ್ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ಯಾ. ಈ ಮೋಸ ಬೇಡ, ಇನ್ನು ಸ್ಟಾಪ್ ಮಾಡಿ, ನೀವು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಾ ನಾವು ಅವ್ರನ್ನ ಒತ್ತಾಯ ಮಾಡ್ತಾ ಇದೀವಿ ಅಂತ ಕೇಳ್ಕೊತಾ ಇದೀವಿ. ದೇಶ ತುಂಬಾ 1989ರಲ್ಲಿ ಅದ್ವಾನಿ ಅವರು ರಥಯಾತ್ರೆ ಮಾಡಿದ್ರು. ಈ ದೇಶದಲ್ಲಿ ರಾಮ ಮಂದಿರ ಕಟ್ಟಬೇಕು. ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ಹಿಂದೂಗಳ ಒಂದು ಭಾವನೆಯನ್ನ ಇವರು ಕೆರಳಿಸಿ ಹಿಂದೂಗಳಿಗೆ ಒಂದು ಇದನ್ನು ಕೊಟ್ಟು ಶ್ರೀರಾಮ ಮರ್ಯಾದಾ ಪುರುಷ ಅಂತೇಳಿ ನಾವೇನೇನು ಒಪ್ಕೊಳ್ತೀವಿ, ಆ ಶ್ರೀರಾಮನ ಒಂದು ಮಂದಿರವನ್ನು ಸ್ಥಾಪನೆ ಮಾಡಿದರೆ ಇದು ನಮಗೂ ಖುಷಿ ಇದೆ, ಎಲ್ಲರೂ ಒಪ್ತಕ್ಕಂಥ ವಿಚಾರ.
ಈ ಮಂದಿರಕ್ಕೆ ಹಿಂದೂ, ಮುಸ್ಲಿಂ, ಸಿಖ್, ಸಾಯಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಮಾಡಿ ಇವತ್ತು ದೊಡ್ಡ ಮಂದಿರ ಆಗಿದೆ. ಆ ಮಂದಿರದಲ್ಲಿ ಇವತ್ತು ನೂರಾರು ಕೋಟಿ, ಸಾವಿರಾರು ಕೋಟಿ ಇವತ್ತು ಹಗರಣ ಮಾಡ್ತಾ ಇದ್ದಾರೆ. ಇವತ್ತು ನಾವ್ ಹೇಳ್ತಾರೆ, ನಾವು ದೇಶಭಕ್ತರು, ನಾವು ಮಾತ್ರ ಈ ದೇಶನ ರಕ್ಷಣೆ ಮಾಡ್ತೀವಿ. ಈ ಕಾಂಗ್ರೆಸ್ನವರು ನೋಡಿದ ಯಾವುದೇ ಪಾರ್ಟಿಯವರು ಮಾಡೋದಿಲ್ಲ, ಯಾವುದೇ ಸಂಘಟನೆಯವರು ಮಾಡೋದಿಲ್ಲ. ನಾವು ಮಾತ್ರ ನಿಜವಾದಂತ ರಾಮ ಭಕ್ತರು, ನಿಜವಾದಂತ ಹಿಂದೂಗಳು, ನಿಜವಾದಂತ ದೇಶಭಕ್ತರು ಅಂತ ನೀವು ಹೇಳ್ತಾ ಇದ್ರಿ. ನಿಮಗೆ ನಾಚಿಕೆ ಆಗ್ಬೇಕು. ದೇವ್ರ ಉಂಡಿನ ದೇವ್ರ ಹಣನ ಕದಿತಿರಲ್ಲ, ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮೋದಿ ಸಾಹೇಬರಿಗೆ ನಮ್ಮ ಪ್ರಶ್ನೆ ಇದೆ. ತಾವುಗಳೇ ಅದಕ್ಕೆ ಎದ್ದಿದ್ರಿ. ತಾವು ಇಡೀ ಪ್ರಾಣ ಪ್ರತಿಷ್ಠಾಪನೆ ತಾವೇ ಮಾಡಿದ್ರಿ, ಮಂದಿರ ಉದ್ಘಾಟನೆ ತಾವೇ ಮಾಡಿದಿರಿ, ಆಮೇಲೆ ಧ್ವಜಾರೋಹಣ ತಾವೇ ಮಾಡಿದಿರಿ. ಮತ್ತು ನಿಮ್ಮ ಮೂಗಿನ ಕೆಳಗಡೆ ಇವತ್ತು ನೂರಾರು ಕೋಟಿ ದುಡ್ಡನ್ನ ಕೊಳ್ಳೆ ಹೊಡಿಸ್ತಾ ಇದ್ರಲ್ಲ. ನೀವ್ ಯಾವ ದೇಶದ ರಾಮ ಭಕ್ತರು? ನೀವು ದೇಶಭಕ್ತರು ಇಲ್ಲ ಆಗ್ತೀರಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದು ಸುಳ್ಳನ್ನ ಬಿಟ್ಬಿಡಿ. ಇವತ್ತಾಗ್ಲೇ ನಿಮ್ಮ ಸುಳ್ಳನ್ನ ಕೇಳಿ ಸಾಕಾಗಿದೆ. ಈಗ 11 ವರ್ಷ ನೀವು ಸುಳ್ಳು ಹೇಳ್ತಾ ಅಧಿಕಾರ ಮಾಡ್ತಾ ಇದ್ರಿ. ಇನ್ನು ಮುಂದೆ ನಿಮಗೆ ಜನರು ಪಾಠ ಕಲಿಸ್ತಾರೆ. ಈ ರಾಮ ಭಕ್ತರು ನಿಮಗೆ ಸರಿಯಾದಂತ ಪಾಠ ಕಲಿಸ್ತಾರೆ ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇವತ್ತೇನು SIT ತನಿಖೆ ಮಾಡಿ ಅದರಿಂದ ಏನು ದೊಡ್ಡ ಸಾಧನೆ ಆಗೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದ ನ್ಯಾಯಾಂಗ ತನಿಖೆ ಆಗ್ಬೇಕು. ಅದರ ನಂತರ CBI ತನಿಖೆ ಆಗ್ಬೇಕು. ಯಾರು ನಿಜವಾಗ್ಲೂ ಇದನ್ನು ಮಾಡಿದ್ದಾರೆ, ಚಂಪಕ್ಲಾಲ್ ಅಂತ ಏನಿದ್ದಾರೆ, ಅವ್ರಿಗೆ ಇಮ್ಮಿಡಿಯೇಟ್ ಬಂಧನ ಮಾಡ್ಬೇಕು. ನೀವು ಅಲ್ಲಿಂದ ಟ್ರಸ್ಟ್ ಇಂದ ತೆಗೆದ್ರೆ ಸಾಲದು. ಯಾಕಂದ್ರೆ RTI ನಿಂದ ನೀವು ಹೊರಗಡೆ ಹಾಕಿದ್ರಿ. RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆ ಅದರಿಂದ ಇದನ್ನ ಹೊರಗಡೆ ಇಟ್ಟಿದ್ರಿ. ಈ ಟ್ರಸ್ಟ್ ನ ಸರ್ಕಾರದ ಅಧೀನದಲ್ಲಿ ಒಳಪಡಿಸಲಾರ್ದಂಗೆ ನೋಡ್ಕೊಂಡಿದ್ರಿ. ಯಾಕಂದ್ರೆ ಸಾವಿರಾರು ಕೋಟಿ ದುಡ್ಡಿದೆ. ಇವತ್ತು ರಾಮ ಹೆಸರು ಮೇಲೆ ಬಂದಿರತಕ್ಕಂಥ ದುಡ್ಡನ್ನ ಒಳ್ಳೆ ಹೊಡಲಿಕ್ಕೆ ಈ ತರ ಉನ್ನಾರ ಮಾಡಿದ್ರೆ ಇದನ್ನು ಬಿಡಬೇಕು. ನಿಜವಾಗ್ಲೂ ದೇಶಭಕ್ತಿ ಇದ್ರೆ, ನಿಜವಾಗ್ಲೂ ಹಿಂದೂಗಳೇ ನಾವು ಪರಮೋಚ್ಚ ಅಂತ ನೀವು ಏನ್ ಅನ್ಕೊಂತೀರಿ? ನೀವು ಒಂದಲ್ಲ ಹಿಂದೂಗಳು, ನಾವು ಹಿಂದೂಗಳು ರಕ್ಷಣೆ ಮಾಡ್ತೀವಿ. ನಾವು ಹಿಂದೂಗಳು ಪರವಾಗಿದ್ದೀವಿ. ನಾವು ಎಲ್ಲ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ, ಮುಸಲ್ಮಾನ್, ಸಿಖ್, ಸಾಯಿ ಎಲ್ಲ ಜನಾಂಗದ ಪರವಾಗಿ ನಾವು ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಮಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇದ್ರ ಬಗ್ಗೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಾದ್ಯಂತ, ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ನಿಮ್ಮ ವಿರುದ್ಧ ದೊಡ್ಡ ಹೋರಾಟ ಮಾಡ್ಲಿಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.